ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮತ್ತು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ನಮ್ಮ ಭಾರತ ದೇಶದಲ್ಲಿ ಯಾವುದೇ ಮುಖ್ಯವಾದ ಸಂತೋಷಕರವಾದ ಯಾವುದೋ ಒಂದು ಸಮಾರಂಭ ಆಗಲಿ, ಅದಕ್ಕೆ ಮುಖ್ಯವಾದ ಅತಿಥಿಗಳೆಂದರೆ ಎಲೆ ಮತ್ತು ಅಡಿಕೆ. ಇವಿದ್ರೇ ಅದು ಕಾರ್ಯ ಗತ ಆಗೋದು, ಇಲ್ಲಾಂದರೆ ಅದು ಇನ್ಕಂಪ್ಲೀಟ್ ಅಂತೀವಲ್ಲ, ಹಂಗಾಗ್ತದೆ. ಆದರೆ ಇದರಲ್ಲಿ ಅನೇಕ ರೀತಿಯ ರಸಾಯನಗಳಿದೆ ನೋಡಿ. ಈ ಒಂದು ಎಲೆ ಎಷ್ಟು ಕಾಯಿಲೆಗಳಿಗೆ ನಮಗೆ ಔಷಧಿ ಆಗುತ್ತಂದರೆ ಹೇಳೋಕ್ಕಾಗಲ್ಲ. ಗಂಟಲು ನೋವಿಗೆ, ಕಫ ಕರಗಿಸುತ್ತೆ, ಆಸ್ಮಾ ನಿಲ್ಲಿಸುತ್ತೆ, ಬಾಡಿಯಲ್ಲಿರುವಂತಹ ಹೀಟ್ ಕಡಿಮೆ ಮಾಡ್ತದೆ, ಮತ್ತು ಕ್ಯಾನ್ಸರ್ ಸಹ ಕಡಿಮೆ ಕ್ಯೂರ್ ಮಾಡೋ ಶಕ್ತಿ ಈ ಒಂದು ಎಲೆಗಿದೆ. ಜೀರ್ಣಕ್ರಿಯೆ ಪ್ರತಿಯೊಂದೂ ಕಡಿಮೆ ಮಾಡೋ ಶಕ್ತಿ ಈ ಒಂದು ಎಲೆಗಿದೆ. ವಿಳೆದೆಲೆ, ಬಿಟಲ್ ಲೀಫ್ ಅಂತಾರೆ. ಅದರಲ್ಲಿ ಕಾಂಬಿನೇಷನ್ ಅಡಿಕೆ. ಅಡಿಗೆ ಅಥವಾ ಊಟ ಜಾಸ್ತಿ ಸೇವನೆ ಮಾಡಿದಾಗ ಅದು ಜೀರ್ಣಕ್ರಿಯೆ ಆಗಬೇಕಂದ್ರೆ ಎಲೆ, ಅಡಿಕೆ ಮತ್ತು ಈ ಸುಣ್ಣ ಈ ಮೂರು ಕಾಂಬಿನೇಷನಲ್ಲಿ ಅದೇನಾಗುತ್ತಂದರೆ ಬಾಯು ಸಹ ಕೆಂಪಗಾಗುತ್ತೆ. ವಿತ್ ನಾವು ಭೋಜನ ಆದ ಮೇಲೆ ಇವುದು ಸೇವನೆ ಮಾಡೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಯಾವಾಗ ಜೀರ್ಣಕ್ರಿಯೆ ಆಗುತ್ತೋ ನಮಗೆ ಉಲ್ಲಾಸಕರವಾಗುತ್ತೆ. ಅಷ್ಟು ಶಕ್ತಿ ಈ ಒಂದು ಎಲೆ ಅಡಿಕೆಗಿದೆ. ಇದಿಲ್ಲ ಅಂದರೆ ಯಾವುದೇ ಮದುವೆ ಆಗಲಿ, ಏನೇ ಆಗಲಿ ಇನ್ಕಂಪ್ಲೀಟ್ ಆಗುತ್ತೆ. ಇದಿರಲೇಬೇಕು, ಪ್ರತಿಯೊಂದಕ್ಕೆ ಇರಲೇಬೇಕು. ಮತ್ತು ಸುಣ್ಣಾಂಶ ಜಾಸ್ತಿ ಬೇಕಂದ್ರೆ ಇದ್ರ ಜೊತೆಯಲ್ಲಿ ಹಾಕ್ಕೊಂಡಾಗ ಹದವಾಗಿ ಹಾಕ್ಕೋಬೇಕು, ಇಲ್ಲಾಂದರೆ ಮತ್ತು ಅದು ಬಾಯಿ ಗಾಯಗಳಾಗ್ತವೆ. ಈ ಥರ ಮಾಡೋದ್ರಿಂದ ಎಲೆ ಅಡಿಕೆ ನಮಗೆ ಭಾರಿ ಸ್ವಲ್ಪ ಸುಣ್ಣ ಜಾಸ್ತಿ ಆದಾಗ ಆಕಸ್ಮಿಕ ಕೊಬ್ಬರಿ, ಒಣ ಕೊಬ್ಬರಿ ಮತ್ತು ಸ್ವಲ್ಪ ಏಲಕ್ಕಿ ಹಾಕ್ಕೊಂಡ್ರೆ ಆ ಬಾಯಿ ಸಹ ಗಾಯಗಳಾಗಲ್ಲ, ಅದನ್ನು ತಡೆಯೋ ಶಕ್ತಿ ಇದಕ್ಕಿದೆ. ಈ ಒಂದು ಎಲೆ ಅಡಿಕೆಯನ್ನು ಪ್ರತಿಯೊಬ್ಬರು ಸೇವನೆ ಮಾಡಿ ಒಳ್ಳೆಯದು. ಅದ್ಯಾವುದೋ ಪಾನ್ ಬಿಡ, ಅದರಲ್ಲಿ ಅನೇಕ ರೀತಿಯ ರಸಾಯನಗಳಾಕಿ ಸೇವನೆ ಮಾಡೋದ್ರಿಂದ ನಾನಾ ರೀತಿಯ ಕಾಯಿಲೆಗಳು ನಮಗೆ ಉದ್ಭವ ಆಗುತ್ತೆ. ಸ್ನೇಹಿತರೆ, ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಹೋಗಲಿ. ಎಲ್ಲರೂ ನೋಡಿ ಅವರವರು ಮನೆಯಲ್ಲಿ ಅದನ್ನು ಅಳವಡಿಸ್ಕೊಳ್ಳಿ. ನಮಸ್ಕಾರ ಸ್ನೇಹಿತರೆ.